ಹಲೋ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಪರಿಣಾಮಕಾರಿ ಬೋಧನೆಯು ಕಲಿಕೆಯನ್ನು ಹೆಚ್ಚಿಸುವ ಕ್ರಿಯಾತ್ಮಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದು ಇನ್ಸ್ಟ್ರಕ್ಟರ್ ಮತ್ತು ಕಲಿಯುವವರಿಗೆ ಮುಖ್ಯವಾಗಿದೆ. ಈ ಅಧಿವೇಶನವು ಪ್ರಮುಖ ಬೋಧನಾ ಲಕ್ಷಣಗಳು ಮತ್ತು ವೃತ್ತಿಪರ ತರಬೇತಿ ಅಗತ್ಯಗಳನ್ನು ಪರಿಶೋಧಿಸುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಪರಿಣಾಮಕಾರಿ ಬೋಧನೆಯ ಗುಣಗಳನ್ನು ವಿವರಿಸುವುದು ಮತ್ತು ವೃತ್ತಿಪರ ಶಿಕ್ಷಣದ ಅಂಶಗಳನ್ನು ವಿವರಿಸುವುದು. ಪರಿಣಾಮಕಾರಿ ಬೋಧನೆಯ ಗುಣಮಟ್ಟ. ಯಶಸ್ವಿ ಬೋಧನೆ ಮತ್ತು ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಲವಾರು ಅಂಶಗಳಿವೆ. ಪ್ರಾರಂಭಿಸಲು ಒಂದು ಪಟ್ಟಿ ಇಲ್ಲಿದೆ. ಅವುಗಳೆಂದರೆ: ಅಗತ್ಯಗಳ ಮೌಲ್ಯಮಾಪನ, ಯೋಜನೆ, ತಯಾರಿ, ವಿಧಾನ, ಮಾಧ್ಯಮ, ಪ್ರೇರಣೆ, ಪ್ರಸ್ತುತಿ, ಪ್ರಶ್ನಿಸುವುದು, ಎವ್ಯಾಲ್ಯೂಯೇಷನ್ ಮತ್ತು ಪ್ರತಿಕ್ರಿಯೆ. ಈಗ ಪ್ರತಿಯೊಂದು ಅಂಶವನ್ನು ವಿವರವಾಗಿ ನೋಡೋಣ. ಅಗತ್ಯಗಳ ಮೌಲ್ಯಮಾಪನ. ಅಗತ್ಯಗಳ ಮೌಲ್ಯಮಾಪನವು ಪ್ರಾರಂಭದ ಹಂತವಾಗಿದೆ. ನಮ್ಮ ತರಬೇತಿ ಕಾರ್ಯಕ್ರಮವನ್ನು ನಿರ್ದಿಷ್ಟ ಬೇಡಿಕೆಗಳು ಅಥವಾ ಅಗತ್ಯಗಳಿಗೆ ಪ್ರತಿಕ್ರಿಯೆಯಾಗಿ ರಚಿಸಲಾಗಿದೆ. ಉದಾಹರಣೆಗೆ, ಒಂದು ನಿರ್ದಿಷ್ಟ ಕೌಶಲ್ಯವು ಒಂದು ಪ್ರದೇಶದಲ್ಲಿ ಬೇಡಿಕೆ ಇರುವಾಗ ಆ ಬೇಡಿಕೆಯನ್ನು ಪೂರೈಸಲು ಸೂಕ್ತವಾದ ಪ್ರೋಗ್ರಾಂ ಅನ್ನು ನೀವು ರಚಿಸುತ್ತೀರಿ. ಇದು ಆದರ್ಶ ಕಲಿಕೆಯ ವಾತಾವರಣವನ್ನು ಖಾತ್ರಿಪಡಿಸುತ್ತದೆ. ಯೋಜನೆ. ಮುಂದೆ ಯೋಜನೆ ಬರುತ್ತದೆ. ನಿರ್ಣಾಯಕ ಅಂಶ. ಕಲಿಸುವ ಮೊದಲು ನಿಖರವಾದ ಯೋಜನೆ ಅತ್ಯಗತ್ಯ. ಸಂಪನ್ಮೂಲಗಳು, ಉದ್ದೇಶಗಳು, ವಿಧಾನಗಳು ಮತ್ತು ಸಂಬಂಧಿತ ಅಂಶಗಳು ಪರಿಗಣಿಸಿ. ಇದು ಕಚ್ಚಾ ಸಾಮಗ್ರಿಗಳು, ಬೋಧನಾ ಸಮಯ ಮತ್ತು ಒಟ್ಟಾರೆ ಉದ್ದೇಶಗಳನ್ನು ಒಳಗೊಂಡಿದ್ದು ತರಬೇತಿ ಪ್ರಯಾಣದ ಮ್ಯಾಪಿಂಗ್ ಅನ್ನು ಹೋಲುತ್ತದೆ. ತಯಾರಿ. ಯೋಜನೆಯ ನಂತರ ಮುಂದಿನ ಹಂತವು ಸಿದ್ಧತೆಯಾಗಿದೆ. ಇನ್ಸ್ಟ್ರಕ್ಟರ್ ಮತ್ತು ಕಲಿಯುವವರು ಇಬ್ಬರೂ ಸಿದ್ಧರಾಗಿರಬೇಕು. ಪರಿಣಾಮಕಾರಿ ಬೋಧನೆಗೆ ಸ್ಪಷ್ಟ ಉದ್ದೇಶಗಳು ಅತ್ಯಗತ್ಯ, ಏಕೆಂದರೆ ಅಸ್ಪಷ್ಟವಾದವುಗಳು ದೀರ್ಘ ಬೋಧನಾ ಸಮಯಗಳಿಗೆ ಕಾರಣವಾಗಬಹುದು. ಪೂರ್ವಜ್ಞಾನವನ್ನು ಪ್ರಸ್ತುತ ವಿಷಯಕ್ಕೆ ಸೇರಿಸುವಂತಹ ಪರಿಚಯಾತ್ಮಕ ಮತ್ತು ಚಿಂತನೆ ಪ್ರಚೋದಕ ಪ್ರಶ್ನೆಗಳುಳ್ಳ ಶಿಕ್ಷಣಾರ್ಥಿಗಳನ್ನು ತೊಡಗಿಸಿಕೊಳ್ಳಿ. ವಿಧಾನ. ಸರಿಯಾದ ವಿಧಾನವನ್ನು ಆರಿಸುವುದು ಅತ್ಯಗತ್ಯ. ವಿಷಯಕ್ಕೆ ಸರಿಹೊಂದುವ ವಿಧಾನವನ್ನು ಆಯ್ಕೆ ಮಾಡಿ. ಸೈದ್ಧಾಂತಿಕ ಅಂಶಗಳಾಗಿ ಉಪನ್ಯಾಸಗಳು ಮತ್ತು ಪಾಠ ಯೋಜನೆಗಳನ್ನು ಬಳಸಿ. ಅಡುಗೆ ಅಥವಾ ಮರಗೆಲಸದಂತಹ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಗಳ ಮೂಲಕ ಕಲಿಕೆಯನ್ನು ಆರಿಸಿಕೊಳ್ಳಿ. ಮಾಧ್ಯಮ. ಮುಂದೆ ಯಾವ ಬೋಧನಾ ಸಾಧನಗಳು ಅಥವಾ ಮಾಧ್ಯಮವನ್ನು ಬಳಸಬೇಕೆಂದು ನಾವು ಪರಿಗಣಿಸಬೇಕಾಗಿದೆ. ಯಾವ ಬೋಧನಾ ಸಾಧನಗಳು ಅಥವಾ ಮಾಧ್ಯಮವನ್ನು ಬಳಸಬೇಕೆಂದು ನೀವು ಪರಿಗಣಿಸಬೇಕು. ಸೂಚನಾ ಉದ್ದೇಶಗಳಿಗಾಗಿ ಸಾಕಷ್ಟು ಮುಂಚಿತವಾಗಿ ಸೂಕ್ತವಾದ ಮಾಧ್ಯಮ ಮತ್ತು ಇತರ ಬೋಧನಾ ಸಾಧನಗಳನ್ನು ಎಚ್ಚರಿಕೆಯಿಂದ ಆರಿಸುವುದು ಅತ್ಯಗತ್ಯ. ಸುಲಭವಾಗಿ ಲಭ್ಯವಿದ್ದರೆ ಅಸ್ತಿತ್ವದಲ್ಲಿರುವ ಮಾಧ್ಯಮವು ಉತ್ತಮವಾಗಿದೆ. ಇಲ್ಲದಿದ್ದರೆ ಇನ್ಸ್ಟ್ರಕ್ಟರ್ನು ಅದನ್ನು ಸ್ವತಃ ಸಿದ್ಧಪಡಿಸಬೇಕಾಗಬಹುದು. ಪ್ರೇರಣೆ. ಇನ್ಸ್ಟ್ರಕ್ಟರ್ಸ್ ಆಗಿ ನಿಮ್ಮ ಕಲಿಯುವವರಿಗೆ ಕಲಿಯಲು ನೀವು ಪ್ರೇರೇಪಿಸುತ್ತೀರಿ. ಅವರು ವಿಷಯವನ್ನು ಮೌಲ್ಯಯುತ ಮತ್ತು ಆಸಕ್ತಿದಾಯಕವೆಂದು ಪರಿಗಣಿಸಬೇಕು. ಜ್ಞಾನವನ್ನು ಅನ್ವಯಿಸಬಹುದಾದ ಸಂಬಂಧಿತ ಉದಾಹರಣೆಗಳು ಮತ್ತು ನೈಜ ಪ್ರಪಂಚದ ಸನ್ನಿವೇಶಗಳ ಮೂಲಕ ಪ್ರಾಮುಖ್ಯತೆಯನ್ನು ತೋರಿಸುವ ಮೂಲಕ ನೀವು ಇದನ್ನು ಸಾಧಿಸುತ್ತೀರಿ. ಪ್ರಸ್ತುತಿ. ಪರಿಣಾಮಕಾರಿ ಬೋಧನೆಯು ಕಥೆಯಂತೆ ರಚನಾತ್ಮಕ ಪ್ರಸ್ತುತಿಯನ್ನು ಒಳಗೊಂಡಿರುತ್ತದೆ. ಸರಳ ಪರಿಕಲ್ಪನೆಗಳೊಂದಿಗೆ ಪ್ರಾರಂಭಿಸಿ, ಸಂಕೀರ್ಣವಾದವುಗಳಿಗೆ ಪ್ರಗತಿ ಸಾಧಿಸಿ ಮತ್ತು ಉದ್ದೇಶಗಳು ಹಾಗೂ ಪೂರ್ವಜ್ಞಾನಕ್ಕೆ ಪಾಠಗಳನ್ನು ಜೋಡಿಸಿ. ಬಲವಾದ ಪ್ರತಿಕ್ರಿಯೆಯಾಗಿ ಉದಾಹರಣೆಗಳು, ಪ್ರದರ್ಶನಗಳು ಮತ್ತು ದೃಶ್ಯಗಳೊಂದಿಗೆ ಕಲಿಯುವವರನ್ನು ತೊಡಗಿಸಿಕೊಳ್ಳಿ. ಪ್ರಶ್ನಿಸುವುದು. ಬೋಧನೆಯ ಪ್ರತಿಯೊಂದು ಹಂತದಲ್ಲೂ ಪ್ರಶ್ನೆಗಳು ನಡೆಯಬೇಕು. ಗ್ರಹಿಕೆಯನ್ನು ನಿರ್ಣಯಿಸಲು ಮತ್ತು ಪರಸ್ಪರ ಕ್ರಿಯೆಯನ್ನು ಉತ್ತೇಜಿಸಲು ಇನ್ಸ್ಟ್ರಕ್ಟರ್ಸ್ ನಿಯತಕಾಲಿಕವಾಗಿ ಪ್ರಶ್ನೆಗಳನ್ನು ಕೇಳಬಹುದು.
ಈ ವಿಧಾನವು ಪರಿಣಾಮಕಾರಿ ಕಲಿಕೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಪಾಠವು ತೆರೆದುಕೊಂಡಂತೆ ಕಲಿಯುವವರ ತಿಳುವಳಿಕೆಯನ್ನು ಅಳೆಯಲು ಕಂಪಾಸ್ನಂತೆ ಕಾರ್ಯನಿರ್ವಹಿಸುತ್ತದೆ. ಎವ್ಯಾಲ್ಯೂಯೇಷನ್. ಬೋಧನೆಯ ನಂತರ ಎವ್ಯಾಲ್ಯೂಯೇಷನ್ ಬರುತ್ತದೆ. ಸೂಚನಾ ಗುರಿಗಳನ್ನು ಸಾಧಿಸಲಾಗಿದೆಯೇ ಎಂದು ಮೌಲ್ಯಮಾಪನ ಮಾಡುವುದು ಅತ್ಯಗತ್ಯ. ಇದು ಕಲಿಕೆಯ ಫಲಿತಾಂಶಗಳನ್ನು ಅಳೆಯಲು ಪರೀಕ್ಷೆ, ವೀಕ್ಷಣೆಗಳು ಅಥವಾ ಇತರ ವಿಧಾನಗಳನ್ನು ಒಳಗೊಂಡಿರಬಹುದು. ಟ್ರೈನೀಸ್ ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದು ತರಬೇತಿಯ ಪರಿಣಾಮಕಾರಿತ್ವವನ್ನು ಅಳೆಯಲು ಸಹಾಯ ಮಾಡುತ್ತದೆ. ಪ್ರತಿಕ್ರಿಯೆ. ಬೋಧನೆ ಮತ್ತು ಕಲಿಕೆಯಲ್ಲಿ ಪ್ರತಿಕ್ರಿಯೆ ನಿರ್ಣಾಯಕವಾಗಿದೆ. ಪಾಠದ ನಂತರ ತಕ್ಷಣದ ಪ್ರತಿಕ್ರಿಯೆಯು ಕಲಿಯುವವರಿಗೆ ಮತ್ತು ಇನ್ಸ್ಟ್ರಕ್ಟರ್ಸ್ಗೆ ಪ್ರಯೋಜನವನ್ನು ನೀಡುತ್ತದೆ. ಇದು ಉತ್ತರಿಸಲಾಗದ ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ಪರಿಹರಿಸುತ್ತದೆ. ಕಲಿಯುವವರಿಗೆ ಅವರು ಎಲ್ಲಿ ಸುಧಾರಿಸಬಹುದು ಎಂಬುದನ್ನು ನೋಡಲು ಸಹಾಯ ಮಾಡುತ್ತದೆ ಮತ್ತು ಇನ್ಸ್ಟ್ರಕ್ಟರ್ಸ್ಗೆ ಅವರ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಅನುವು ಮಾಡಿಕೊಡುತ್ತದೆ. ಇದು ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಈಗ ವೃತ್ತಿಪರ ತರಬೇತಿಯ ಅಂಶಗಳನ್ನು ನೋಡೋಣ. ವೃತ್ತಿಪರ ತರಬೇತಿಯ ಅಡಿಪಾಯವು ಈ ಕೆಳಗಿನ ಅಗತ್ಯ ಅಂಶಗಳನ್ನು ಒಳಗೊಂಡಿದೆ. ಇವೆಂದರೆ ಜ್ಞಾನ, ಕೌಶಲ್ಯ, ವರ್ತನೆ ಮತ್ತು ಉತ್ಪಾದಕತೆ. ಈಗ ಪ್ರತಿಯೊಂದು ವೃತ್ತಿಪರ ತರಬೇತಿಯ ಅಂಶವನ್ನು ವಿವರವಾಗಿ ನೋಡೋಣ. ಜ್ಞಾನ. ಜ್ಞಾನವನ್ನು ಪಡೆದುಕೊಳ್ಳುವುದು ಮಾಹಿತಿಯನ್ನು ಪಡೆಯುವುದನ್ನು ಒಳಗೊಂಡಿರುತ್ತದೆ. ಕೌಶಲ್ಯವನ್ನು ಪಡೆದುಕೊಳ್ಳಲು ಬಂದಾಗ ಆ ಕೌಶಲ್ಯದ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನು ಹೊಂದಿರುವುದು ಅತ್ಯಗತ್ಯ. ಜ್ಞಾನವನ್ನು 3 ವರ್ಗಗಳಾಗಿ ವಿಂಗಡಿಸಬಹುದು. ಕಡ್ಡಾಯ ಜ್ಞಾನವನ್ನು ತಿಳಿದಿರಬೇಕು, ಅದನ್ನು ತಿಳಿದಿರಬೇಕು ಜ್ಞಾನ, ತಿಳಿಯಬಲ್ಲ ಜ್ಞಾನ. ಅದನ್ನು ತಿಳಿದಿರಬೇಕು ಜ್ಞಾನ. ಇದು ಕೌಶಲ್ಯವನ್ನು ನಿರ್ವಹಿಸಲು ಅಗತ್ಯವಾದ ಪ್ರಮುಖ ಜ್ಞಾನವಾಗಿದೆ. ಒಂದು ಪರಿಪೂರ್ಣ ಉಡುಪನ್ನು ರೂಪಿಸಲು ಟೈಲರ್ ವಿವಿಧ ರೀತಿಯ ಬಟ್ಟೆಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ತಿಳಿದಿರುವಂತೆಯೇ ಈ ಅಡಿಪಾಯದ ಜ್ಞಾನವು ಅನಿವಾರ್ಯವಾಗಿದೆ. ಅದೂ ಇಲ್ಲದೆ ಕೆಲಸವನ್ನು ಪ್ರಾರಂಭಿಸುವುದು ಅಸಾಧ್ಯ. ಅದನ್ನು ತಿಳಿದಿರಬೇಕು ಜ್ಞಾನ. ಇದು ತರಬೇತಿ ಪಡೆಯುವವರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅಧಿಕಾರ ನೀಡುವ ಹೆಚ್ಚುವರಿ ಮಾಹಿತಿಯನ್ನು ಒಳಗೊಂಡಿದೆ. ಎಲೆಕ್ಟ್ರಾನಿಕ್ಸ್ನಲ್ಲಿ ಸರ್ಕ್ಯೂಟ್ರಿಯ ಮೂಲಭೂತ ಕೌಶಲ್ಯಗಳನ್ನು ಮೀರಿ ಸುಧಾರಿತ ದೋಷ ನಿವಾರಣೆ ತಂತ್ರಗಳನ್ನು ಅರ್ಥಮಾಡಿಕೊಳ್ಳುವುದು, ಉದಯೋನ್ಮುಖ ತಂತ್ರಜ್ಞಾನಗಳ ಜ್ಞಾನ ಮತ್ತು ತಾಂತ್ರಿಕ ರೇಖಾಚಿತ್ರಗಳನ್ನು ಓದುವ ಮತ್ತು ಅರ್ಥೈಸುವ ಸಾಮರ್ಥ್ಯವು ತಂತ್ರಜ್ಞರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅಧಿಕಾರ ನೀಡುತ್ತದೆ. ತಿಳಿಯಬಲ್ಲ ಜ್ಞಾನ. ಇದು ವ್ಯಕ್ತಿಗಳನ್ನು ನವೀಕರಿಸುವ ಹೆಚ್ಚುವರಿ ಮಾಹಿತಿಯಾಗಿದೆ. ಇದು ದಕ್ಷತೆ, ಉತ್ಪಾದಕತೆ ಮತ್ತು ಒಟ್ಟಾರೆ ಜ್ಞಾನವನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ, ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞರು ಹೊಸ ಘಟಕಗಳ ಪಕ್ಕದಲ್ಲಿ ಇಟ್ಟುಕೊಳ್ಳುವ ಮೂಲಕ ದಕ್ಷತೆಯನ್ನು ಹೆಚ್ಚಿಸಬಹುದು, ದೋಷ ನಿವಾರಣೆ ಮತ್ತು ರಿಪೇರಿಗಳಲ್ಲಿ ಉತ್ಪಾದಕತೆಯನ್ನು ಖಾತ್ರಿಪಡಿಸಿಕೊಳ್ಳಬಹುದು. ಒಟ್ಟಾರೆ ಸಿಸ್ಟಮ್ ಅನ್ನು ಹೆಚ್ಚಿಸಲು ಇದು ಇತ್ತೀಚಿನ ಸಾಫ್ಟ್ವೇರ್ಗೆ ಅಪ್ಗ್ರೇಡ್ ಮಾಡುವಂತಿದೆ. ಕೌಶಲ್ಯ. ಕೌಶಲ್ಯವು ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವಾಗಿದೆ. ಯಾವುದನ್ನಾದರೂ ಮಾಡಲು ನಿಮಗೆ ವ್ಯವಸ್ಥಿತವಾಗಿ ನಿರ್ವಹಿಸಲು ಅಗತ್ಯವಿರುವ ಕೌಶಲ್ಯ ಬೇಕು. ಹೊಲಿಯುವ ಮೊದಲು ಬಟ್ಟೆಯನ್ನು ಸರಿಯಾದ ಅಳತೆಗೆ ಕತ್ತರಿಸುವ ಮೂಲಕ ಪ್ರಾರಂಭಿಸಿ. ತರಬೇತುದಾರರು ತಮ್ಮ ಪರಿಣತಿಯನ್ನು ಟ್ರೈನೀಸ್ಗೆ ರವಾನಿಸಬೇಕು. ವೃತ್ತಿಪರ ತರಬೇತಿಯು ಉದ್ಯೋಗ ಸಂಬಂಧಿತ ಕೌಶಲ್ಯಗಳನ್ನು ಪಡೆಯಲು ಜನರಿಗೆ ಸಹಾಯ ಮಾಡುತ್ತದೆ. ಮೂಲಭೂತ ಕೌಶಲ್ಯಗಳು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತವೆ. ನಿಖರತೆ. ಇದು ಕಾರ್ಯಗಳನ್ನು ನಿಖರವಾಗಿ ಕಾರ್ಯಗತಗೊಳಿಸುವ ಸಾಮರ್ಥ್ಯವನ್ನು ಗೌರವಿಸುವುದನ್ನು ಒಳಗೊಂಡಿರುತ್ತದೆ. ನಿಖರವಾದ ಕಾರ್ಯಕ್ಷಮತೆಗೆ ಅಗತ್ಯವಿರುವ ಕೌಶಲ್ಯಗಳನ್ನು ತರಬೇತಿದಾರರು ಅಭಿವೃದ್ಧಿಪಡಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ವೇಗ.
ಇಲ್ಲಿ ತ್ವರಿತ ಆದರೆ ಗುಣಮಟ್ಟದ ಎಕ್ಸಿಕ್ಯೂಷನ್ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಗೊತ್ತುಪಡಿಸಿದ ಸಮಯದ ಚೌಕಟ್ಟಿನೊಳಗೆ ಕಾರ್ಯಗಳನ್ನು ಸಮರ್ಥವಾಗಿ ಪೂರ್ಣಗೊಳಿಸಲು ವ್ಯಕ್ತಿಗಳಿಗೆ ತರಬೇತಿ ನೀಡುವುದರ ಮೇಲೆ ಕೇಂದ್ರೀಕರಿಸಲಾಗಿದೆ. ವರ್ಕ್ಮ್ಯಾನ್ಶಿಪ್ ಇದು ಉನ್ನತ ಮಟ್ಟದ ಕೌಶಲ್ಯ, ಕಾಳಜಿ ಮತ್ತು ವಿವರಗಳಿಗೆ ಗಮನ ನೀಡುವ ಮೂಲಕ ಕಾರ್ಯಗಳನ್ನು ರೂಪಿಸಲು ವ್ಯಕ್ತಿಗಳಿಗೆ ಕಲಿಸುವುದನ್ನು ಒಳಗೊಂಡಿರುತ್ತದೆ. ಗುಣಮಟ್ಟದ ಉತ್ಪಾದನೆಯನ್ನು ಹೊಂದಲು ಬದ್ಧತೆಯನ್ನು ತುಂಬುತ್ತದೆ. ಏಕಾಗ್ರತೆ ಈ ಅಂಶವು ಕೇಂದ್ರೀಕೃತ ಗಮನ ಮತ್ತು ಮಾನಸಿಕ ಪ್ರಯತ್ನದ ಬೆಳವಣಿಗೆಯನ್ನು ಒತ್ತಿ ಹೇಳುತ್ತದೆ. ಸಮರ್ಪಣೆಯನ್ನು ಕಾಪಾಡಿಕೊಳ್ಳಲು ಕಲಿಸುತ್ತದೆ ಮತ್ತು ಕಾರ್ಯಗಳ ಸಮಯದಲ್ಲಿ ಗೊಂದಲವನ್ನು ತಪ್ಪಿಸುತ್ತದೆ. ವಿಧಾನ ಇಲ್ಲಿ ವ್ಯವಸ್ಥಿತವಾಗಿ ಮತ್ತು ಸಂಘಟನೆಯೊಂದಿಗೆ ಕಾರ್ಯಗಳನ್ನು ಸಮೀಪಿಸಲು ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುವುದರ ಮೇಲೆ ಒತ್ತು ನೀಡಲಾಗುತ್ತದೆ. ರಚನಾತ್ಮಕ ಮತ್ತು ಪರಿಣಾಮಕಾರಿ ಕೆಲಸದ ಹರಿವನ್ನು ಖಾತ್ರಿಪಡಿಸುತ್ತದೆ. ಆರ್ಥಿಕತೆ ಇಲ್ಲಿ ತರಬೇತಿಯಲ್ಲಿ ಗಮನವು ವ್ಯಕ್ತಿಗಳಿಗೆ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತೆ ಸೂಚಿಸುವುದು, ತ್ಯಾಜ್ಯವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಅವರಿಗೆ ಕಲಿಸುವುದು. ಸರಿಯಾದ ವರ್ತನೆ ಇದು ಕಾರ್ಯಗಳ ಮತ್ತು ಜೊತೆಯಲ್ಲಿ ಕಲಿಯುವವರ ಕಡೆಗೆ ಸಕಾರಾತ್ಮಕ ಮನಸ್ಥಿತಿಯ ನಡವಳಿಕೆಯನ್ನು ಬೆಳೆಸುವುದರಿಂದ ಅನುಕೂಲಕರ ಮತ್ತು ಸಹಕಾರಿ ಕಲಿಕೆಯ ವಾತಾವರಣ ಏರ್ಪಡುತ್ತದೆ. ತಂತ್ರ ಈ ಅಂಶವು ವ್ಯಕ್ತಿಗಳಿಗೆ ಕೌಶಲ್ಯದಿಂದ ಅನ್ವಯಿಸಲು ಬೋಧನೆಗೆ ಒತ್ತು ನೀಡುತ್ತದೆ. ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸ್ಥಾಪಿತ ವಿಧಾನಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸಲು ಅವರಿಗೆ ಮಾರ್ಗದರ್ಶನ ನೀಡುತ್ತದೆ. ಸಮನ್ವಯ ಏಕೀಕೃತ ಫಲಿತಾಂಶವನ್ನು ಸಾಧಿಸಲು ವಿವಿಧ ಅಂಶಗಳನ್ನು ಸಾಮರಸ್ಯದಿಂದ ಸಂಯೋಜಿಸಲು ವ್ಯಕ್ತಿಗಳಿಗೆ ಸೂಚನೆ ನೀಡುವುದು, ಕಲಿಕೆಯ ಪ್ರಕ್ರಿಯೆಯಲ್ಲಿ ತಂಡದ ಕೆಲಸ ಮತ್ತು ಸಹಯೋಗದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ವರ್ತನೆಯ ಮನಸ್ಥಿತಿ ಮತ್ತು ನಡವಳಿಕೆಯನ್ನು ಒಳಗೊಳ್ಳುತ್ತದೆ. ಶಿಕ್ಷಣದಲ್ಲಿ ಕಲಿಯುವವರಿಗೆ ಬೇಕಿರುವುದು ವಿಷಯಗಳನ್ನು ನಿಖರವಾಗಿ ನಿರ್ಣಯಿಸುವ ಸಾಮರ್ಥ್ಯ. ಟ್ರೈನೀಸ್ಗಳಲ್ಲಿ ಧನಾತ್ಮಕ ಕಲಿಕೆಯ ಮನೋಭಾವವನ್ನು ಬೆಳೆಸುವುದು ವೃತ್ತಿಪರ ತರಬೇತಿಯಲ್ಲಿ ನಿರ್ಣಾಯಕವಾಗಿದೆ. ಕಲಿಯಲು ಇಚ್ಛೆಯಿಲ್ಲದ ಟ್ರೈನೀಸ್ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು. ಈ ಮನಸ್ಥಿತಿಯು ಉಪಕ್ರಮ, ಉತ್ಸಾಹ, ಸಮನ್ವಯ, ಸಮಯಪ್ರಜ್ಞೆ, ಸ್ವಯಂ ನಿಯಂತ್ರಣ, ಇಚ್ಛಾಶಕ್ತಿ, ತೀರ್ಪು, ತ್ವರಿತತೆ, ವೇಗ ಮತ್ತು ತಿಳುವಳಿಕೆ ಮುಂತಾದ ಗುಣಗಳನ್ನು ಒಳಗೊಂಡಿರುತ್ತದೆ. ಇವೆಲ್ಲವೂ ಒಬ್ಬರ ವರ್ತನೆಗೆ ಕೊಡುಗೆ ನೀಡುತ್ತದೆ. ಕಾರ್ಯದ ಯಶಸ್ಸಿಗೆ ಸಕಾರಾತ್ಮಕ ಕೆಲಸದ ಮನೋಭಾವ ಅತ್ಯಗತ್ಯ. ಉತ್ಪಾದಕತೆ ಎಂದರೆ ವಸ್ತುಗಳನ್ನು ದಕ್ಷತೆಯಿಂದ ರಚಿಸುವುದು. ಇದು ಕಾರ್ಮಿಕ ಯಂತ್ರೋಪಕರಣಗಳು ಮತ್ತು ವಸ್ತುಗಳನ್ನು ಬಳಸಿಕೊಂಡು ಪ್ರತಿ ಇನ್ಪುಟ್ಗೆ ಉತ್ಪಾದನೆಯನ್ನು ಅಳೆಯುತ್ತದೆ. ವೃತ್ತಿಪರ ತರಬೇತಿಯ ನಂತರ ಒಬ್ಬ ತರಬೇತಿ ಟ್ರೈನಿಯು ಉತ್ಪಾದಕತೆಯನ್ನು ಹೆಚ್ಚಿಸುತ್ತಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲು ಸಾಧ್ಯ. ಅವರು ಕೌಶಲ್ಯ ಮತ್ತು ಪ್ರೇರಣೆ ಎರಡನ್ನೂ ಹೊಂದಿರುವಾಗ ಇದು ಸಂಭವಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಕೌಶಲ್ಯ ಮತ್ತು ಇಚ್ಛೆ ಎಂದು ಕರೆಯಲಾಗುತ್ತದೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತದ್ದು ಪರಿಣಾಮಕಾರಿ ಬೋಧನೆಯ ಗುಣಗಳನ್ನ ವಿವರಿಸಿ ಮತ್ತು ವೃತ್ತಿಪರ ಶಿಕ್ಷಣದ ಅಂಶಗಳನ್ನ ವಿವರಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ.